ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಪಾಲಕ್ ಚಕ್ಲಿ ಅಥವಾ ಹಸಿರು ಚಕ್ಲಿ ಮಾಡ್ತಾ ಇದ್ದೀನಿ. ಪಾಲಕ್ ಚಕ್ಲಿ, ಹಸಿರು ಚಕ್ಲಿ ಅಂತ ಕೂಡ ಹೇಳ್ತಾರೆ. ಮುರುಕು ಕೂಡ ಮಾಡ್ತಾ ಇದ್ದೀನಿ. ಪಾಲಕ್ ಮೊದಲಿಗೆ ನಾವು ಒಂದು ಕಟ್ಟು ಪಾಲಕ್ನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಸ್ವಲ್ಪ ನೀರು, ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದಕ್ಕೆ ನಾನೊಂದು 20 ಹಸಿಮೆಣ್ಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡು ಇದನ್ನು ಎರಡನ್ನೂ ನಾವು 1 ಸ್ಪೂನಷ್ಟು ಇಂಗುನ ಕೂಡ ಹಾಕ್ಕೊಂಡಿದ್ದೀನಿ. ಇಂಗು ಹಾಕ್ಕೊಂಡು ಇವಾಗ ಚೆನ್ನಾಗಿ ನಾವು ಅದನ್ನು ಪುಡಿ ಮಾಡ್ಕೊಂಬಂದ್ಬಿಡೋಣ. ಪುಡಿ ಮಾಡೋಷ್ಟೊತ್ತಿಗೆ ನಾವು ಇದು ಪಾಲಕ್ ಕೂಡ ಬೆಂದಿದೆ ನೋಡಿ, ಬೇಯ್ತಾ ಇದೆ. ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಸ್ವಲ್ಪ ಕೈ ಆಡಿಸ್ಕೊಂಡ್ಮೇಲೆ ನಾವು ಒಂದು 5 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಫುಲ್ಲು ತಣ್ಣಗಾಗಲಿ. ತಣ್ಣಗಾಗೋಷ್ಟೊತ್ತಿಗೆ ನೋಡಿ, ಇವಾಗ ಮಿಕ್ಸಿ ಜಾರಲ್ಲಿ ಕೂಡ ಹಾಕಿದೆ. ಮಿಕ್ಸಿ ಜಾರಲ್ಲಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೆ. ಪೌಡ್ರ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ 2 ಕಪ್ಪು ಕಡಲೆಪಪ್ಪು ಹಾಕ್ತಾಯಿದ್ದೀನಿ. 2 ಕಪ್ಪು ಕಡಲೆಪಪ್ಪು ಹಾಕ್ಕೊಂಡು ಇದನ್ನು ಕೂಡ ನೈಸಾಗಿ ಪೌಡ್ರ್ ಮಾಡ್ಕೊಂಬಿಡ್ತೀನಿ. ನಾನು ಇದು ಒಂದೇ ಹಿಟ್ಟಿನಿಂದ ನಾನು ಬಂದು ನಿಪ್ಪಟ್ಟು 2 ಥರ ಚಕ್ಲಿ ಮಾಡ್ತಿದ್ದೀನಿ. ಎಲ್ಲ ಎತ್ತಿಟ್ಟಿದ್ದೀನಿ. ಇವಾಗ ನಿಪ್ಪಟ್ಟು ಇದು ಹಸಿರು ಚಕ್ಲಿ ಮಾತ್ರ ಮಾಡ್ತಿದ್ದೀನಿ. ಇನ್ನು 2 ಚಕ್ಲಿ ಮಾಡೋದನ್ನು ತೋರಿಸ್ತೀನಿ ನಿಮಗೆ ನೋಡಿ. ಇವಾಗ 2 ಕಪ್ಪು ಕಡಲೆಪಪ್ಪಿಗೆ ನಾನು 4 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಕಡಲೆಪಪ್ಪಿಗೆ 2 ಕಪ್ಪು ಅಕ್ಕಿ ಹಿಟ್ಟು ಥರ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಅದೇ ಕಪ್ಪಲ್ಲಿ 4 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಜಲಡೆ ಬಂದುಬಿಟ್ಟು ನೋಡಿ, ನಾನು ಮೀಶೋದಲ್ಲಿ ತೊಗೊಂಡಿದ್ದು 260 ರೂಪಾಯಿ ನೋಡಿ. ಇದು ಕ್ಲೀನಾಗಿ ನಮ್ಗೆ ಆ ಕಡೆ ಈ ಕಡೆ ಎಲ್ಲ ಗಲೀಜಾಗ್ದೇನೆ ಒಂದೇ ಕಡೆಗೆ ನಮಗೆ ನೀಟಾಗಿ ಆಗಿಬಿಡುತ್ತೆ. ನಾವು ಮೇಲೆ ಹಾಕ್ತಾಯಿದ್ರೆ, ಕೆಳಗಡೆ ನಾವು ಪ್ರೆಸ್ ಮಾಡ್ತಾಯಿದ್ರೆ ಕ್ಲೀನಾಗಿ ಆಗಿಬಿಡುತ್ತೆ ಜಲಡೆ. ಇದು ಚೆನ್ನಾಗಿದೆ ನೋಡಿ. ನೀವು ಬೇಕಾಗಿದ್ದರೆ ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲಿ ಕೂಡ ಇದೆ, ಪರ್ಚೇಸ್ ಮಾಡಿ ನೋಡಿ, ತಗೊಳ್ಳಿ ಬೇಕಾಗಿದ್ದರೆ ನೋಡಿ. ಇವಾಗ ಚೆನ್ನಾಗಿ ಇದಾಗಿದೆ. ಇದನ್ನು ನಾನು ಇಷ್ಟು ಮೂರು ಭಾಗ ಮಾಡ್ಕೊಳ್ತಿದ್ದೀನಿ. 3 ಭಾಗ ಮಾಡ್ಕೊಳ್ತಿದ್ದೀನಿ. ನಾನು 2 ಕಪ್ಪು ನಾನು ಹಾಕ್ಕೊಂಡು ನಾನು 2 ಥರ ಚಕ್ಲಿ ಮಾಡ್ತಿದ್ದೀನಿ. ಒಂದು ಹಸಲು ಚಕ್ಲಿ ಮಾಡ್ತಿದ್ದೀನಿ, ಒಂದು ಮಾಮೂಲಿ ಚಕ್ಲಿ ಮಾಡ್ತಿದ್ದೀನಿ. ಮತ್ತು 2 ಕಪ್ ಹಸಿಟ್ಟಿಗೆ ನಾನು ಕಡಲೆಬೀಜ, ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ನಾನು ನಿಪ್ಪಟ್ಟನ್ನು ಮಾಡೋದನ್ನು ಕೂಡ ತೋರಿಸ್ಕೊಡ್ತೀನಿ ನೋಡಿ. ಇದು ಒಂದಾಯಿತು, ನಿಪ್ಪಟ್ಟಿಗೆ ಎತ್ತಿಡ್ತಾ ಇದ್ದೀನಿ ನೋಡಿ. ಇದು ನಿಪ್ಪಟ್ಟಿಗೆ ಇನ್ನೊಂದು ಎತ್ತಿಟ್ಟಿದ್ದು, ನಾವು ಚಕ್ಲಿಗೆ ಎತ್ತಿಟ್ಟಿದ್ದೀನಿ. ಇದು ನಿಪ್ಪಟ್ಟಿಗೆ ಎತ್ತಿಟ್ಟಿದ್ದೀನಿ. ಇವಾಗ ಉಳಿದಿರೋದು 2 ಕಪ್ ಅಷ್ಟಿದೆ. 2 ಕಪ್ಪಿನಷ್ಟು ನಾನು ಇವಾಗ ನೋಡಿ ಇದಕ್ಕೆ ನಾನು ಎಳ್ಳನ್ನು ಹುರಿದು ಇಟ್ಕೊಂಡಿದ್ದೆ ಮನೇಲಿ. ಆ ಹುರಿದಿರೋ ಎಳ್ಳನ್ನೇ ಹಾಕಿದ್ದೀನಿ. 1-2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ ನಾವು ನೋಡಿ ಇದಕ್ಕೆ ಪಾಲಕ್ ಹಾಕ್ಕೊಂಬಿಡೋಣ. ಪಾಲಕ್ನ ನಾವು ನೈಸಾಗಿ ರುಬ್ಕೊಂಡಿದ್ವಲ್ಲ, ಪಾಲಕ್ ಪೇಸ್ಟನ್ನು ಹಾಕ್ಕೊಂಬಿಡೋಣ. ಪಾಲಕ್ ಪೇಸ್ಟನ್ನು ಹಾಕ್ಕೊಂಡು ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ. ಎಳ್ಳನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಎಳ್ಳು ಹಾಕ್ಕೊಂಡ್ಮೇಲೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ಹಾಕಿದ್ಮೇಲೆ 1 ಚಿಟಿಕೆಯಷ್ಟು ನಾನು ಸೋಡಾ ಕೂಡ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಸೋಡಾ ಹಾಕಿದ್ದೀನಿ. ಸೋಡಾ ಹಾಕಿದ್ಮೇಲೆ ನಾನೊಂದು 2 ಸ್ಪೂನಷ್ಟು ನಾನು ಕಾದಿರೋ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕಾದಿರೋ ಎಣ್ಣೆನ ಹಾಕ್ಕೊಂಡು ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಹಸಿಟ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಇಲ್ದಂಗೆ ನೋಡಿ, ನಮಗೆ ಕೈಯಲ್ಲಿ ಹಿಂಗೆ ಮುಷ್ಟಿ ಹಿಡಿದಾಗ ಹಂಗೆ ನಿಂತ್ಕೋಬೇಕು, ಆ ಥರ ನಾವು ಮಾಡ್ಕೋಬೇಕಾಗುತ್ತೆ. ಮುಷ್ಟಿ ಹಿಡಿಯೋದನ್ನು ನಾನು ತೋರಿಸಿಲ್ಲ, ನನಗೆ ಸುಮಾರು ಚಕ್ಲಿಗಳು ಮಾಡೋದ್ರಲ್ಲಿ ತೋರಿಸಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ನಾವು ಕಲಿಸ್ಕೋಬೇಕಾಗುತ್ತೆ. ಚಕ್ಲಿಗೆ ಯಾವ ಥರ ಕಲಿಸ್ಕೊಳ್ತೀರಂತ ಗೊತ್ತಿರುತ್ತಲ್ಲ, ಎಲ್ಲ ಚಕ್ಲಿ ಮಾಡೋರಿಗೆ ಗೊತ್ತಿರುತ್ತೆ. ಆ ಥರ ಚೆನ್ನಾಗಿ ನಾದ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕಾಗುತ್ತೆ. ನಿಮ್ಗೆ ಗೊತ್ತಾಗ್ತಿದೆಯಲ್ಲ, ನನಗೊಂದು ಅರ್ಧ ಗ್ಲಾಸ್ ನೀರು ಆಗಿದೆ ಅಷ್ಟೇನೆ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ನಾದ್ಕೋಬೇಕು. ನಾದಲಿಲ್ಲ ಅಂದರೆ ಚಕ್ಲಿ ಬರೋದಿಲ್ಲ. ನೀರು ಹಾಕ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ತುಂಬ ಗಟ್ಟಿ ಆದರೆ ನಮಗೆ ಒತ್ತೋದಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಒಂದೇ ಸಮಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಮಿಕ್ಸ್ ಮಾಡಿದೆ, ಈ ಥರ ಮಿಕ್ಸ್ ಮಾಡಿ ನೋಡಿ. ಇವಾಗ ನಾನು ಪಾತ್ರೆಗೆ ಏನು ಅಂಟದೇ ಇದೆ ನೋಡಿ, ಆ ಥರ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಉಂಡೆ ಹಿಡಿದಾಗ ನೋಡಿ ಗೊತ್ತಾಗುತ್ತೆ. ಇವಾಗ ಚಕ್ಲಿ ಒತ್ತೋದನ್ನು ತೊಗೊಂಡಿದ್ದೀನಿ. ತಗೊಂಡು ಅದಕ್ಕೆ ಎಣ್ಣೆ ಹಚ್ಕೊಂಡ್ಬಿಡೋಣ. ಎಣ್ಣೆ ಹಚ್ಕೊಂಡು ನಾವು ಇವಾಗ ಹಸಿಟ್ಟನ್ನ ಉಂಡೆ ಮಾಡಿಕೊಂಡು ನಾವು ಇದರೊಳಕ್ಕೆ ಸೇರಿಸ್ಕೋಬೇಕಾಗುತ್ತೆ ನೋಡಿ. ಇದಕ್ಕೆಲ್ಲ ಎಣ್ಣೆ ಹಚ್ಕೊಂಡಾಗ ನಮಗೆ ಈಸಿಯಾಗಿ ತಿರ್ಗ್ಸೋಕೆ ಬಂದ್ಬಿಡುತ್ತೆ. ಹಾಗಾಗಿ ತೊಗೊಂಡಿದ್ದೀನಿ. ನನ್ನ ಹತ್ರ 2 ಇದೆ. 2ರಲ್ಲಿ ಇದು ಒಂಥರ ಇದೆ, ಇನ್ನೊಂದು ಟೈಪ್ ಕೂಡ ಇದೆ. ಇನ್ನೊಂದರಲ್ಲಿ ನಾನು ಇನ್ನೊಂದು ಚಕ್ಲಿ ಮಾಡುವಾಗ ಅದನ್ನು ತೋರಿಸ್ತೀನಿ ನೋಡಿ. ಇವಾಗ ನಾವು ಈ ಥರ ಹಾಕ್ಕೊಂಬಿಡ್ಬೇಕು. ಹಸಿಟ್ಟು ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ನಾವು ತಿರುಗಿಸ್ಕೋಬೇಕಾಗುತ್ತೆ. ತಿರುಗಿಸ್ಕೊಂಡು ಚಕ್ಲಿನ ನಮಗೆ ಇವಾಗ ಚೆನ್ನಾಗಿ ಬರುತ್ತೆ. ನಮಗೆ ಅದಕ್ಕಾದರೆ ಚಕ್ಲಿ ಚೆನ್ನಾಗಿ ಮುಳ್ಳು ಥರ ಚೆನ್ನಾಗಿ ನಮಗೆ ಬರುತ್ತೆ. ಚಕ್ಲಿ ಹಿಟ್ಟನ್ನು ನಾವು
ಹಾಕ್ಕೊಳಕ್ಕೆ ಬರುತ್ತೆ. ಈ ಥರ ಟೈಟಾಗಿ ನಾವು ತಿರುಗಿಸ್ಕೋಬೇಕು, ಒಂದೇ ಸಮಯಕ್ಕೆ ನಾವು ತಿರುಗಿಸ್ಕೋಬೇಕಾಗುತ್ತೆ. ಇದು ರಾಂಗ್ ಥ್ರೆಡ್ ಹಾಕ್ಬಿಟ್ರೆ ನಮಗೆ ಮತ್ತೆ ಪಟ್ ಅಂತ ಎಗರ್ಬಿಡುತ್ತೆ, ಇದು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ನೋಡಿ ಇವಾಗ ಚಕ್ಲಿ ಎಲ್ಲ ಒತ್ಕೊಳ್ತಾ ಇದ್ದೀನಿ. ಚಕ್ಲಿ ಎಲ್ಲ ಒತ್ಕೊಂಡು ಈ ಥರ ನಿಮಗೆ ಯಾವ ಥರ ಬೇಕೋ ಆ ಥರ ಒತ್ಕೊಳ್ಳಿ. ಬಟ್ಟೆ ಮೇಲೆ ಹಾಕ್ಕೋಬೋದು. ನಾನು ಬಟರ್ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ. ನಾನೇನು ಶೇಪಾಗಿ ಒಂದೇ ಸಾರಿ ಶೇಪಾಗಿ ಮಾಡಿಲ್ಲ. ನಾನು ಚಕ್ಲಿನ ಒಂಚೂರು ಸ್ವಲ್ಪ ವ್ಯತ್ಯಾಸವಾಗಿ ಮಾಡಿದ್ದೀನಿ. ನೋಡಿ ಇವಾಗ ಚಕ್ಲಿ ಎಲ್ಲ ಒತ್ಕೊಂಡಾಗಿದ್ದಾದಮೇಲೆ ನಾವು ಇವಾಗ ಮೀಡಿಯಮಾಗಿ ಎಣ್ಣೆ ಮೀಡಿಯಮಲ್ಲಿ ಕಾಯ್ದಿರಬೇಕು, ತುಂಬ ಕಾಯ್ದಿರಬಾರ್ದು. ಕಾಯ್ದರೆ ಮತ್ತು ಕಲರ್ ಆಗಿಬಿಡುತ್ತೆ, ಮತ್ತು ಒಳಗಡೆ ಚಕ್ಲಿ ಬೇಯೋದಿಲ್ಲ, ಸೀದೋಗ್ಬಿಡುತ್ತೆ. ಹಂಗಾಗಿ ನಾವೆಲ್ಲ ಚಕ್ಲಿ ಒತ್ಕೊಂಡು ಮೀಡಿಯಮಲ್ಲಿ ಎಣ್ಣೆ ಇಟ್ಕೊಂಡು ಹಾಕ್ಕೋಬೇಕಾಗುತ್ತೆ. ನೋಡಿ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾನು ಹಾಕೋ ಪ್ರತಿ ವೀಡಿಯೋನು ನಿಮಗೆ ಬಂದು ಸೇರುತ್ತೆ. ನಮ್ಮದು ಇನ್ನೊಂದು ಇಂದ್ರಾಣಿ ವ್ಲಾಗ್ಸ್ ಇದೆ, ಅದನ್ನು ಕೂಡ ನೀವು ನೋಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ನಾ ಯಾರದೇ ವೀಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಹೇಗಂತು ಅಂತೇಳಿ. ನೋಡಿ ಇದು ಹಬ್ಬಗಳು ಬರುತ್ತೆ, ಹಬ್ಬಗಳಿಗೆಲ್ಲ ಮಾಡ್ಕೊಂಡು ತಿನ್ಬೋದು. ಮಾಡಿ ತಟ್ಟೆಗಳಲ್ಲಿ ಇಡೋದಕ್ಕೆ ಮಾಡ್ತಾರೆ, ಅದಕ್ಕೆ ಕೂಡ ಮಾಡ್ಬೋದು. ನೋಡಿ ಎಣ್ಣೆ ಮೀಡಿಯಮಲ್ಲಿ ಕಾಯ್ದಿದೆ. ಈ ಥರ ನಮಗೆ ನೊರೆ ಅಡಗೋವರೆಗೂ ನೊರೆ ಕಮ್ಮಿ ಆಗೋವರೆಗೂ ಇದ್ದರೆ ನಮಗೆ ಚಕ್ಲಿ ಇದಾಗುತ್ತೆ. ಹಾಕಿದ ತಕ್ಷಣ ತಕ್ಕೋಬಾರ್ದು, ಸ್ವಲ್ಪ ನೊರೆ ಕಮ್ಮಿ ಆಗೋವರೆಗೂ ಇತ್ತು, ಆಮೇಲೆ ತಿರುಗಿಸ್ಕೋಬೇಕಾಗುತ್ತೆ. ನಾವು ಕ್ಲೀನಾಗಿ ಹಿಂಗೆ ತಿರುಗಿಸ್ಕೊಂಡು ಹಾಕ್ಕೋಬೇಕಾಗುತ್ತೆ. ಕ್ಲೀನಾಗಿ ಹಾಕ್ಕೋಬೇಕಾಗುತ್ತೆ. ಈ ಥರ ಹಾಕ್ಕೊಂಡು ನೋಡಿ ಇದನ್ನು ಹಬ್ಬ ಹರಿದಿನಗಳು ಕೂಡ ಮಾಡ್ಕೋಬೋದು. ಮತ್ತು ಸಂಜೆ ಟೈಮು ಮಕ್ಕಳಿಗೆ ಸ್ನ್ಯಾಕ್ಸ್ ಕೂಡ ಮಾಡಿಕೊಡ್ಬೋದಾಗುತ್ತೆ. ಇಲ್ಲ ಡಬ್ಬಿಯೆಲ್ಲ ಹಾಕಿಟ್ಕೊಂಡು ಮಕ್ಕಳಿಗೆ ಸ್ವಲ್ಪನೇ ಕೊಟ್ಟರು ಚೆನ್ನಾಗಿರುತ್ತೆ. ಇದು ಒಂದು 15-20 ದಿನದವರೆಗೂ ನಾವು ಡಬ್ಬಿಯಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕಲರ್ ಆಗಿದೆ, ನೋಡಿ ಯಾವ ಥರ ಕಲರ್ ಆಗಿದೆ ಅಂತೇಳಿ. ನೋಡಿ ಈ ಥರ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಮಗೆ ಕಲರಾಗಿ ಬರುತ್ತೆ. ಇಲ್ಲಾಂದರೆ ನಮಗೆ ಜೋರು ಉರಿ ಇಟ್ಕೊಂಡ್ರೆ ಸೀದೋಗ್ಬಿಟ್ಟು ಕಪ್ಪಾಗ್ಬಿಡುತ್ತೆ ಚಕ್ಲಿ ಎಲ್ಲ. ನಾನು ಇನ್ನೊಂದು ಟೈಮ್ ಹಾಕ್ಕೊಳ್ತಿದ್ದೀನಿ. ಇನ್ನೊಂದು ಟೈಮ್ ಕೂಡ ಹಾಕ್ಕೊಂಡು ನಾವು ಇದು ಮಾಡ್ಕೊಳ್ಳೋಣ. ನೋಡಿ ನಮ್ಮ ವೀಡಿಯೋನ ಇನ್ನೊಂದು ಚಾನಲ್ನ ಸಪೋರ್ಟ್ ಮಾಡಿ, ಈ ಚಾನಲ್ ಸಪೋರ್ಟ್ ಮಾಡಿ. ನಮ್ಮ ಇನ್ನೊಂದು ಚಾನಲಲ್ಲಿ ಲೈವ್ ಮಾಡ್ತೀನಿ, ಆ ಲೈವ್ಗೆ ಕೂಡ ಜಾಯ್ನ್ ಆಗಿ ನೀವು ಇಂದ್ರಾಣಿ ವ್ಲಾಗ್ಸ್ ಅನ್ನೋ ಚಾನಲ್ಗೆ, ನಮ್ಮ 2 ಚಾನಲ್ಗೂ ನೀವು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮ್ಮ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಿರೋರಿಗೆ. ಇನ್ನು ನಿಮ್ಗೇನಾದರೂ ಅಡುಗೆಗಳು ಬೇಕಂದ್ರೂ ತಿಳಿಸಿ, ಬೇಡ ಅಂತ ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ, ಪರವಾಗಿಲ್ಲ. ಅದರಲ್ಲಿ ಏನಾದರೂ ತಿದ್ಕೊಳ್ಳೋದಿದ್ರೆ ಹೇಳಿ, ತಿದ್ಕೊಳ್ತೀವಿ. ಇನ್ನೊಂದು ಟೈಮ್ ಚಕ್ಲಿ ಕೂಡ ರೆಡಿಯಾಗಿದೆ. ನೋಡಿ ಇವಾಗ ನಾನು ಇದಕ್ಕೆ ಮುರುಕು ಮಾಡ್ತಾಯಿದ್ದೀನಿ. ಅದೇ ಹಿಟ್ಟಿನಿಂದ ನಾನು ಬೆಣ್ಣೆ ಮುರುಕು ಥರ ಮುರುಕು ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ ಅದನ್ನು ಹಂಗೆ ಹಾಕ್ಬಿಟ್ಟು ಮುರುಕು ಮಾಡಿದ್ದೀನಿ. ಮುರುಕು ನೋಡಿ ಇವಾಗ ಚಕ್ಲಿ ಯಾವ ಥರ ಪುಡಿ ಆಗುತ್ತೆ ಅಂತ ನೋಡಿ ಅದೇ ಚಕ್ಲಿಯಲ್ಲಿ ಮತ್ತು ಅದರಲ್ಲೇ ಮುರುಕು ಕೂಡ ಮಾಡಿದ್ದೀನಿ. ಮುರುಕು ಅಂದರೆ ಇದೇನು ವ್ಯತ್ಯಾಸ ಏನಿಲ್ಲ. ಚಕ್ಲಿ ರೌಂಡಾಗಿ ಹಾಕೋದಕ್ಕೆ ಬದಲು ನಮ್ಗೆ ಹೆಂಗೆ ಬೇಕಾ ಹಂಗೆ ಹಾಕಿ ನಾವು ತೆಗಿಯೋದೆ ಮುರುಕು. ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ, ನಮಸ್ಕಾರ.